Hello students, today we will do a grammar unit called as note making. ಇವತ್ತು ನಾವು ಒಂದು ಗ್ರಾಮರ್ ಭಾಗ ಒಂದು section called as note making. This is important for you as it carries 4 marks. 4 marks and in your annual examination paper question number 31 of your annual examination paper not only question right deals with note making. It is a very simple task, nothing difficult ಆಗಿತ್ತು ಏನು ಇಲ್ಲ. note making ಅಂತಂದ್ರೆ ಏನು, to make certain points. ಕ್ಲಾಸ್ನಾಗ ಹೆಚ್ಚು ಕಡಿಮೆ ನಿಮ್ಮ ಸರ್ಗಳು ಲೆಕ್ಚರ್ ಕೊಡ್ತಿರ್ತಾರೆ, ಅವಾಗ ಏನು ಮಾಡ್ತಿರ್ತಾರೆ ಅಂತಂದ್ರೆ ನೋಟ್ಸ್ ಮಾಡ್ತಿರ್ತಾರೆ. ಯಾವ ಪಾಯಿಂಟ್ ಮೇಲೆ ಏನು ಕೊಡ್ತಾರೆ, ಹೆಡ್ಲೈನ್ಸ್ ಬರೀತೀರಿ, ಹೆಡ್ಲೈನ್ಸ್ ಕೆಳಗೆ ಸಬ್ ಟಾಪಿಕ್ ಕೆಳಗೆ ಮತ್ತು ಯಾವ ಮೈನರ್ ಟಾಪಿಕ್ಸ್ ಯಾವ್ಯಾವ ಬರ್ತಾವೆ ಅವೆಲ್ಲ ಕವರ್ ಅಪ್ ಮಾಡ್ತಾರೆ. ಇದೇ ರೀತಿದಾಗ ಇಲ್ಲೇನೈತೆ ಅಂತಂದ್ರೆ ಹಿಯರ್ ಇನ್ ಯುವರ್ ಎಕ್ಸಾಮಿನೇಷನ್ ಯು ವಿಲ್ ಬಿ ಗಿವನ್ ಎ ಶಾರ್ಟ್ ಪ್ಯಾರಾಗ್ರಾಫ್ ಆನ್ ಎನಿ ಟಾಪಿಕ್, ಜನರಲ್ ಟಾಪಿಕ್. ಒಂದು ಯಾವ್ದಾದ್ರು ಒಂದು ಟಾಪಿಕ್ ಮೇಲೆ ಏನು ಕೊಟ್ಟಿರ್ತಾರೆ ಅಂತಂದ್ರೆ ವಿಲ್ ಬಿ ಗಿವನ್ ಎ ಶಾರ್ಟ್ ಪ್ಯಾರಾಗ್ರಾಫ್. ಈ ಪ್ಯಾರಾಗ್ರಾಫ್ ಏನಾಗ್ತೈತಪ್ಪ ಅಂತಂದ್ರೆ ಕ್ವಶನ್ ಹಿಂಗೆ ಬಂದಿರ್ತಾರೆ, read the passage and make notes by drawing and filling the box. Read the passage. So short passage has been here. You have to make notes by drawing and filling the box. ಇದಿಷ್ಟು ಪ್ಯಾಸೇಜ್ ಅಲ್ಲ, ಇದೇ ರೀತಿಯಾಗ ಒಂದು ಡ್ರಾಯಿಂಗ್ ಮಾಡಿ ಫ್ಲೋ ಚಾರ್ಟ್ ಕೊಟ್ಟಿದ್ದಾರೆ. ಆಲ್ಸೋ ಪ್ರೊವೈಡೆಡ್ ಎ ಫ್ಲೋ ಚಾರ್ಟ್. ಇಸ್ ಇಟ್ ಫ್ಲೋ ಚಾರ್ಟ್ ಗಿವನ್ ಟು ಯು. ಇಟ್ಸ್ ಕಾಲ್ಡ್ ಎಸ್ ಫ್ಲೋ ಚಾರ್ಟ್. ನೀವು ಎಕ್ಸಾಂಪಲ್ ಏನು ಮಾಡಬೇಕು, ಇದೇ ರೀತಿಯಾಗಿ ಒಂದು ಫ್ಲೋ ಚಾರ್ಟ್ ಬಿಡಿಸಬೇಕು. ಯು ಡೋಂಟ್ ಹ್ಯಾವ್ ಟು ರೈಟ್ ದಿಸ್ ಪಾರ್ಟ್. ಇದಕ್ಕಾಗಿ ಏನು ಬರೆಯೋದು ಅವಶ್ಯಕತೆ ಇಲ್ಲ. ಇದು ಏನೈತೆ ಪ್ಯಾಸೇಜ್, ಯು ಡೋಂಟ್ ಹ್ಯಾವ್ ಟು ರೈಟ್. ಇದೇನು ಬರೆಯೋದು ಅವಶ್ಯಕತೆ ಇಲ್ಲ. ಏನು ಬರೆಯೋದು ಅವಶ್ಯಕತೆ ಅಪ್ಪ ಅಂತಂದ್ರೆ ನೀವು ಎಕ್ಸಾಮ್ದಾಗ ಕ್ವಶನ್ ನಂಬರ್ ಹಾಕಬೇಕು, ಇದೊಂದು ಫ್ಲೋ ಚಾರ್ಟ್ ಬರೀಬೇಕು. ಫ್ಲೋ ಚಾರ್ಟ್ ಯಾವ ರೀತಿಯಾಗಿ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ ಅದೇ ರೀತಿಯಾಗ ಬ್ಲ್ಯಾಂಕ್ಸ್ ಹಾಕಬೇಕು. ಬ್ಲ್ಯಾಂಕ್ಸ್ then read this. To read it, go through it. You know, the energy is the primary input in the production of goods and services. On the basis of their nature, the source of energy are of two types. One is conventional and non-conventional. Coal, petroleum, natural gas and electricity are conventional energy sources. These are limited and exhaustible in nature. The sun, wind, tides, geothermal energy and biogas are the sources of non-conventional energy. These sources are renewable in nature. ಇಷ್ಟು ಈ ರೀತಿಯಾದ ಒಂದು ಯಾವುದಾದ್ರೂ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಗಿವನ್ ದಿಸ್ ಫಾರ್ ಯುವರ್ ಟಾಸ್ಕ್. ನಿಮ್ಮ ಕೆಲಸ ಏನಪ್ಪ ಅಂತಂದ್ರೆ ಅದೇ ರೀತಿಯಾಗಿ ಬರೆಯೋದು. ಇದು ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ವಾಟ್ ಇಸ್ ಟು ಬಿ ಡನ್ ಅಂತಂದ್ರೆ ಮೈಟ್ ಅಂಡರ್ಸ್ಟುಡ್. ಸೋರ್ಸಸ್ ಆಫ್ ಎನರ್ಜಿ ಅಂತ ಕೊಟ್ಟಿದ್ದಾರೆ, how many types. You have to relate this flow chart to this passage. ಈ passage का flow chart ಗೆ relate ಮಾಡಿ. Sources of energy ಎಲ್ಲಿದೆ, the sources of energy ಹೌದಾ. The sources of energy are of two types. ಎರಡು ಟೈಪ್ ಅಂತ ಬಂದ, ಇದು ಒಂದು ಟೈಪ್ ಆಯಿತು, ಆ ಕಡೆ ಒಂದು ಟೈಪ್ ಆಯಿತು, ರೈಟ್. ಒನ್ ಈಸ್ ಕನ್ವೆನ್ಷನಲ್ and non-conventional. Non-conventional ಇದ್ದು ಈಗಾಗಲೇ ಕೊಟ್ಟಿದ್ದಾರೆ. ಈ ಬ್ಲ್ಯಾಂಕ್ ದಾಗ non-conventional has been already given, ಈಗಾಗಲೇ ಕೊಟ್ಟಾಗಿದೆ. ಸೊ what is conventional? ಇಲ್ಲಿ ಏನು ಬರಬೇಕು, CONVENTIAL. ಎಲ್ಲಿದ್ದು ಕನ್ವೆನ್ಷನಲ್. ಮಾರ್ಕಿಂಗ್ ಕೊಟ್ಟಿರ್ತಾರೆ 1 2 3 4 5 6 7 8 ಬ್ಲ್ಯಾಂಕ್ಸ್, ಹಾಫ್ ಮಾರ್ಕ್ಸ್ ಈಚ್. 8 ಬ್ಲ್ಯಾಂಕಿಗೆ ಅರ್ಧ ಮಾರ್ಕ್ಸ್. ಇದು ಒಂದು ಕರೆಕ್ಟ್ ಇತ್ತು ಅಂತಂದ್ರೆ
ಅರ್ಧ ಮಾರ್ಕ್. ಇನ್ನೊಂದು ಕರೆಕ್ಟ್ ಆಯಿತು, ಅದೊಂದು ಅರ್ಧ. ಸೊ ಈ ರೀತಿಯಾಗಿ 8 ಬ್ಲ್ಯಾಂಕ್ ಅದಾವು, 4 ಮಾರ್ಕ್ಸ್. ಕನ್ವೆನ್ಷನಲ್ ಇನ್ ನೇಚರ್ ಇಟ್ ಇಸ್ ಎಕ್ಸಾಸ್ಟಿವ್. ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಯು ಟು ರೈಟ್ ಆನ್ ದಿ ಎಕ್ಸಾಂಪಲ್ಸ್. ವೇರ್ ಆರ್ ದ ಎಕ್ಸಾಂಪಲ್ಸ್ ಗಿವನ್ ಹಿಯರ್? Conventional and non-conventional. Coal, petroleum, natural gas, and electricity are conventional energy. ಇವೆಲ್ಲ ಏನವು? They are all conventional energy. ಅಂದ್ರೆ ಇದಕ್ಕೆ ಕೆಳಗೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಯಾವ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ? ಇಲ್ಲಿ ಕೋಲ್ ಕೊಟ್ಟಿದ್ದಾರೆ. ರೈಟ್? ಕೋಲ್. This is second one. Then petroleum. Right? Petrol. EUM. Petroleum. This is third blank. Natural gas has already been given. This natural gas is given. So next blank. And electricity. This is the fourth one. Fourth, hope you got it. ಯಾವ ರೀತಿಯಿಂದ ತುಂಬಬೇಕಂತ ಅನ್ನೋದು ನಿಮಗೆ ತಿಳಿದಿರಬೇಕು. The sources of energy are conventional, non-conventional. Examples ಅಂತ ಇಲ್ಲಿ 4 ಅದಾವು, 5 ಅದಾವು. One has been already been given. So coal, petroleum, natural gas, and electricity. Four examples have been given. Out of 4 examples, one has been already mentioned here. One ಅಂತೂ ಕೊಟ್ಟಿದೆ. Now you want the blanks to make. Coming to the fifth blank, take a blank. 5, 6, 7, 8. They are talking about ಇದು ಯಾವ ಹೆಡಿಂಗ್ ಅಂತ ಬಂದಿಸಿ ನಾನ್ ಕನ್ವೆನ್ಷನಲ್ ಎನರ್ಜಿ. ಇಲ್ಲೇ ನೋಡ್ರಿ ಹಂಗೆ ಹೋಗ್ತದೆ ತಿಳಿದು ಬಿಡ್ತೈತಿ. These are limited and exhaustible in nature. ಇಲ್ಲಿ full stop. Sun, wind, tides, geothermal energy and biogas are the sources of non-conventional. Non-conventional ಯಾವ ಬರ್ತಾವು? Sun, wind, tides, geothermal and biogas. All these are the examples. Iವೆಲ್ಲ examples ಇಲ್ಲಿ ಬರುತ್ತೆ. ಕೆಳಗೆ ಮೇಲೆ ಬರೀಬಾರ್ದು. ಸೊ ಕಡಿಮೆ ಏನು ಮಾಡ್ತೀರಿ ನೀವು ಬರೆಯುವಾಗ ಒಮ್ಮೆ ಕೋಲಿಗೆ ಹಾಕ್ತೀರಿ, ಒಮ್ಮೆ ಪೆಟ್ರೋಲಿಗೆ ಹಾಕ್ತೀರಿ, ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಗೋ ಇಟ್ ಅಕಾರ್ಡಿಂಗ್ ಟು ದಿ ಸೀರಿಯಲ್. ಸೀರಿಯಲ್ ವೈಸ್ ಯಾವ ರೀತಿಯಾಗಿ ಬರ್ತೈತೆ ಅದೇ ರೀತಿಯಾಗಿ ಹೋಗ್ಬೇಕು. ಎಕ್ಸಾಂಪಲ್ ಫಿಫ್ತ್ ಒನ್ ಯಾವುದು? ಎಕ್ಸಾಂಪಲ್ ಫಸ್ಟ್ ಎಕ್ಸಾಂಪಲ್ ಇಸ್ ದಿಸ್ ಒನ್. ಫಿಫ್ತ್ ಹೌದಲ್ಲ? ಹಿಯರ್ ದ ಸನ್. Wind has already been given. Protect. So no need to write this one. Next, tides. Right? This is sixth one. Next one. Geothermal has been given. Geothermal protect. Geothermal energy or power has been given. And remaining example is the biogas. Right? Biogas. So this is the 7 blanks have been filled. Are renewable in nature. ಇದು ಎಲ್ಲಿ ಬರಬೇಕಪ್ಪ? ಇದು are renewable in nature. Just go on reading this passage. Are the sources of non-conventional energy. ಇಲ್ಲಿಗಾಯಿತು. These sources are renewable in ಏನಾಯ್ತು? In this one. ಇದು blank. ಇಲ್ಲಿ ಬರ್ತದೆ 8 1. Right? ಏನಂತ ಇದು? ನೇಚರ್. ಈ ರೀತಿಯಾಗಿ ನೀವು 8 ಬ್ಲಾಂಕ್ಸ್ ಇಟ್ಕೊಳ್ಳಿ. You have to fill all these 8 blanks. Refer the same to the passage. Passage ನೋಡ್ರಿ, ಇದೇ passage ಇದು ಅಲ್ಲಿ. ಅಂದ್ರೆ ಇದು ನೋಟ್ ಮೇಕಿಂಗ್ ಎದಕ್ಕಪ್ಪ ಅಂತಂದ್ರೆ ಎಕ್ಸಾಮ್ದಾಗ ನೀವು ಅಕಸ್ಮಾತ್ ಯಾವುದೋ ಒಂದು ದೊಡ್ಡ ಪ್ಯಾಸೇಜ್ ಅಥವಾ ಒಂದು ದೊಡ್ಡ ಸ್ಟಡಿ ಮೆಟೀರಿಯಲ್ ಒಂದು ಟೆಕ್ಸ್ಟ್ ಇತ್ತು, ಯಾವುದೋ ಒಂದು ಲೆಸನ್ ಇತ್ತು, ಆ ಲೆಸನ್ನ
ನೀವು ಈಸಿಯಾಗಿ ಯಾವ ರೀತಿಯಾಗಿ ಸ್ಟಡಿ ಮಾಡ್ಬೋದು ಅಂತಂದ್ರೆ ಟೈಟಲ್, ಸಬ್ ಟೈಟಲ್ಸ್ ಅದರಾಗ ಯಾವ ಟೈಟಲ್ಸ್ ಇರ್ತಾವೆ, ಸಬ್ ಟೈಟಲ್ಸ್ ಅದ್ರ ಕೆಳಗೆ ಮತ್ತು ಯಾವ ಸ್ಮಾಲ್ ಟೈಟಲ್ಸ್ ಯಾವ ಬರ್ತಾವೆ ಅವೆಲ್ಲ ಈ ರೀತಿಯಾಗಿ ನೀವು ಒಂದು ನೋಟ್ಸ್ ಮಾಡಿರಿ ಅಂತಂದ್ರೆ ಯು ಕ್ಯಾನ್ ಈಸಿಲಿ ರೀಕ್ರಿಯೇಟ್ ದಿಸ್ ಪ್ಯಾಸೇಜ್. ಇದು ಒಂದು ನಿಮ್ಮ ಫ್ಲೋ ಚಾರ್ಟ್ ಸ್ಟಡಿ ಮಾಡಿ ಬೇಕಾದ್ರೆ ನೀವು ಇದು ಪ್ಯಾಸೇಜ್ ಸರಳವಾಗಿ ಬರೀಬೇಕು. ಸೊ ದಿಸ್ ಇಸ್ ದಿ ಐಡಿಯಾ ನೋಟ್ ಮೇಕಿಂಗ್. ಸರ್ ಹೇಳ್ತೈತೆ ವಾಟ್ ಡಸ್ ಇಟ್ ಸೇ? ನೋಟ್ಸ್ ಮಾಡೋದು, ಟು ಮೇಕ್ ನೋಟ್ಸ್. ಸೇಮ್ ನೋಟ್ಸ್ ಕ್ಯಾನ್ ಬಿ ರಿಟನ್ ಇನ್ ದಿ ಫಾರ್ಮ್ ಆಫ್ ಲೈನ್ಸ್ ಆಲ್ಸೋ. ದೇರ್ ಆರ್ ಮೆನಿ ಟೈಪ್ಸ್ ಆಫ್ ನೋಟ್ ಮೇಕಿಂಗ್. ದಿಸ್ ಇಸ್ ಫ್ಲೋ ಚಾರ್ಟ್. ಯಾವ ರೀತಿಯಿಂದ ಫ್ಲೋ ಚಾರ್ಟ್ ಮಾಡಬೇಕಂತ ಮುಂದೆ ಇಲ್ಲಿ ಕೊಟ್ಟಿದ್ದಾರೆ. ಫ್ಲೋ ಚಾರ್ಟ್ ಪ್ರಕಾರ ಇಲ್ಲಿ ನೋಟ್ಸ್ ಮಾಡೋದು. ಸೊ ಇನ್ ಯುವರ್ ಎಕ್ಸಾಮಿನೇಷನ್ ಯುವರ್ ವರ್ಕ್ ಇಸ್ ಟು go through this passage. ಇದು ಸಣ್ಣ ಪ್ಯಾಸೇಜ್ ಏನು ಕೊಟ್ಟಿರ್ತಾರೆ, ಓದ್ರಿ, read it in detail, understand it and relate it to the flow chart. The flow chart relate ಮಾಡಿ ಅಲ್ಲೇನು ಬ್ಲ್ಯಾಂಕ್ಸ್ ಇರ್ತಾವೆ ಅಥವಾ ಅಲ್ಲೇನು ಇನ್ಫಾರ್ಮೇಷನ್ ಇರ್ತಿಲ್ಲ ಆ ಇನ್ಫಾರ್ಮೇಷನ್ ಇದ್ದು ಈ ಬ್ಲ್ಯಾಂಕ್ಸ್ನಲ್ಲಿ the information which are there have to be filled into these blanks. ಅವ ಬ್ಲ್ಯಾಂಕ್ಸ್ ನಲ್ಲಿ ಇರ್ತವೆ. ಪ್ರತಿಯೊಂದು ಕರೆಕ್ಟ್ ಇದ್ದಲ್ಲಿ ಅರ್ಧ ಅರ್ಧ ಮಾರ್ಕ್ಸ್, ಹಾಫ್ ಮಾರ್ಕ್ಸ್ ಈಚ್. ಹಾಫ್ ಮಾರ್ಕ್ಸ್ ಈಚ್ 2, 3, 4, 5, 6, 7, 8 ಅಂದ್ರೆ 8 into half is equal to 4 marks. And this is the most easiest task. ನೀವು ಸ್ಟಡಿ ಮಾಡಲು ಅವಶ್ಯಕತೆ ಇಲ್ಲ, ಹ್ಯಾಂಗ್ ಬೈದು ತಿಳ್ಕೊಬೇಕಂತ ಏನು ಸಮಸ್ಯೆ ಇಲ್ಲ. ಯುವರ್ ವರ್ಕ್ ಇಸ್ ಟು just understand that passage, fill the details of this passage into the blanks provided. Example ನೀವು ಇದು ಫ್ಲೋ ಚಾರ್ಟ್ ಮಾಡಿ ಇದಿಷ್ಟು ಮಾಡಿ ಕ್ವೆಶ್ಚನ್ ನಂಬರ್ 31 ಅಂತ ಹಾಕಿ we have to add all these details. Most of the time ಭಾಳ ಸಲ ಅಂತಂದ್ರೆ ಕನಿಷ್ಠ ಏನೂ ಇಲ್ಲಪ್ಪ ಅಂತಂದ್ರೂ ವಿಲ್ ಬಿ ಏಬಲ್ ಟು ಗೆಟ್ ಅಟ್ ಲೀಸ್ಟ್ 6 ಕರೆಕ್ಟ್. 6 ಕರೆಕ್ಟ್ ಅದಾವ ಅಂತಂದ್ರೆ 3 ಮಾರ್ಕ್ಸ್ ಅಂತೂ ಖಚಿತವಾಗಿ ಸಿಕ್ಕಲೇ ಸಿಗ್ತೈತಿ. 3 ಮಾರ್ಕ್ಸ್ ಅಂತೂ ಲಿಸ್ಟ್ ಫಿಕ್ಸ್ ಮೋಸ್ಟ್ ಆಫ್ ದಿ ಟೈಮ್. ಭಾಳ ಸಲ ಅಂತ ನೋಡಿದ್ದೀನಿ ನಾನು ಯು ಆರ್ ಏಬಲ್ ಟು ಸ್ಕೋರ್ 4 out of 4. ಇದಕ್ಕೆ 4 ಮಾರ್ಕ್ಸ್ ಸಿಕ್ಕೈತಿ. ಏನೂ ಇಲ್ಲಪ್ಪ ಅಂತಂದ್ರೆ 3 ಮಾರ್ಕ್ಸ್ ಸಿಕ್ಕಿರ್ತೀನಿ. ಮೋಸ್ಟ್ ಆಫ್ ದಿ ಟೈಮ್ 80% 4 ಮಾರ್ಕ್ಸ್ ಸಿಕ್ಕಿರ್ತೀನಿ. ಸೊ this is the important question. The exam point is the important question. You will be able to fetch 4 marks. 4 marks ಸುಲಭವಾಗಿ ನಿಮಗೆ ಸಿಗುತ್ತೆ. Take down your old question papers. ನಿಮ್ಮ ಹಳೆ ಕ್ವಶನ್ ಪೇಪರ್ಸ್ ತಗೋರಿ, ಅಲ್ಲಿ ಕ್ವಶನ್ ನಂಬರ್ 31 ತಗೋರಿ. ಅಲ್ಲಿ ಒಂದು ಸಣ್ಣ ಪ್ಯಾಸೇಜ್ ಅಥವಾ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೋ ಫಾಲೋಡ್ ಬೈ ದಿಸ್ ಫ್ಲೋ ಚಾರ್ಟ್. ಇದೇ ರೀತಿಯಾಗಿ ನಿಮ್ಮೊಂದು ಫ್ಲೋ ಚಾರ್ಟ್ ಇರ್ತೈತಿ. ಆ ಫ್ಲೋ ಚಾರ್ಟ್ನಲ್ಲಿ ಅದರ ಡೀಟೇಲ್ಸ್ ಹಾಕಕ್ಕೆ ಪ್ರಯತ್ನ. ಐ ವಿಲ್ ಆಲ್ಸೋ ಬಿ ಗಿವಿಂಗ್ ಯು ಸರ್ಟನ್ ಫ್ಲೋ ಚಾರ್ಟ್ಸ್. ಈಗ ಇದಾದ ಕೂಡಲೇ ನೆಕ್ಸ್ಟ್ ಕ್ಲಾಸ್ನಾಗ ಐ ವಿಲ್ ಗಿವ್ ಸರ್ಟನ್ ವರ್ಕ್. ಅದು ಪ್ಯಾಸೇಜ್ ನೋಡ್ರಿ, read the flow chart, you have to complete the task. So this is for the today's study. You will study history. In the next class I will give you certain examples. Go through this material, read it, write those details into that blanks. Here it is. Thank you.